ಹಾಯ್ ಫೋಕಸ್ ಈಗ IPL ಇಂದ ಟೆಸ್ಟ್ ಮ್ಯಾಚ್ಗೆ ಟೆಸ್ಟ್ ಇಂದ ಒನ್ ಡೇಗೆ ಶಿಫ್ಟ್ ಆಗ್ತಾ ಇದೆ. ಕೆಲವೊಂದು ಮಿಸ್ಟೇಕ್ಗಳನ್ನು ನಾವು ODI ನಲ್ಲಿ ಮಾಡದೆ ಹೋದರೆ ದಿಸ್ ಸೀರೀಸ್ ವಿಲ್ ಬಿ ಅವರ್ಸ್, ನಮ್ದಾಗುತ್ತೆ. ಬರೀ ತಡ ಮಾಡೋದು ಬೇಡ. ಫಸ್ಟ್ ODI ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನ್. ವೆದರ್ ಕಂಡೀಷನ್ ಹೇಗಿದೆ, ಪಿಚ್ ಕಂಡೀಷನ್ ಹೇಗಿದೆ, 11 ಹೇಗಿರುತ್ತೆ, ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಇಬ್ಬರೂ ಕೂಡ ಇಲ್ಲದೆ, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ನೀವು ಮ್ಯಾಚನ್ನು ನೋಡ್ಬೋದು, ಇದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಸೊ ಮೊದಲನೇದಾಗಿ ಒನ್ ಡೇ, ಇದನ್ನು ನಾವು 2027 ಅಕ್ಟೋಬರಲ್ಲಿ ಏನು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಪ್ರಿಪ್ರೇಷನ್ ಅಂತ ಶುರು ಮಾಡ್ತಾ ಇರೋದು. ಯಾಕಂದರೆ ಶಾರ್ಟ್ ಫಾರ್ಮ್ಯಾಟೆಲ್ಲ ಆಯಿತು, IPL ಆಯಿತು, ಅದಾದಮೇಲೆ ಟೆಸ್ಟ್ ಆಡಿದ್ವಿ. ಇನ್ನು ಮುಂದೆ ಒನ್ ಡೇ ನಾವು ರೆಡಿ ಆಗಬೇಕು 2027ರ ODI ವರ್ಲ್ಡ್ ಕಪ್ಗೆ. ಏನೇನು ಜಾಸ್ತಿ ಟೈಮ್ ಇಲ್ಲ, ಒಂದು ವರ್ಷ, ಒಂದು 4 ತಿಂಗಳು ಸಿಗ್ಬೋದು ಮ್ಯಾಕ್ಸಿಮಮ್ ಅಂತಂದರೆ ಒಂದು 15ರಿಂದ 16 ತಿಂಗಳು ಕಣ್ಮುಚ್ಚಿ ಬಿಡೋಷ್ಟರೊಳಗಡೆ ಟೈಮ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಅಂತಲೇ ಆರಂಭ ಮಾಡ್ತಿರುವಂಥ ಒಂದು ಸಿರೀಸ್ ಇದು. ಸೊ ವೆದರ್ ಕಂಡೀಷನ್ ಬಗ್ಗೆ ಮೊದಲು ಹೇಳ್ತೀನಿ. ಧರ್ಮಶಾಲಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಸುತ್ತಮುತ್ತ ಬ್ಯೂಟಿಫುಲ್ ಆದಂಥ ಒಂದು ಲೊಕೇಶನ್ ಇರುವಂಥ ಒಂದು ಸ್ಟೇಡಿಯಂ ಅದು. ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಅವ್ರದ್ದು, HPCA ಅದು. ಆದರೆ ಇಲ್ಲಿ ವೆದರ್ ಕೆಲವೊಂದು ಸಲ ಮಳೆ ಇದೆ ಈ ಸೀಸನಲ್ಲಿ. ಇವತ್ತಿನ ವೆದರ್ ಫೋರ್ಕಾಸ್ಟ್ ನೋಡಿದ್ರೆ ತುಂತುರು ಮಳೆ ಇದೆ, ಅಲ್ಲಿ ಸಣ್ಣಗೆ ಮಳೆ ಆಗ್ತಾ ಇದೆ. ನಾನಂತೂ ಜಾಸ್ತಿ ಫೋರ್ಕಾಸ್ಟ್ ಹೇಳೋಕ್ಕೆ ಹೋಗಲ್ಲ, ಯಾಕಂತಂದರೆ ಹಿಂದೆ ಎಲ್ಲ ಹೇಳಿ ನಿಮ್ಮ ಹತ್ರ ಬಯಸ್ಕೊಂಡಿದ್ದೀನಿ. ಯಾಕಂದರೆ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನು ಸ್ವಲ್ಪ ನಂಬಕ್ಕಾಗಲ್ಲ. ಯಾಕಂದರೆ ನಿನ್ನೆ ಬೆಂಗಳೂರಲ್ಲಿ 90% 80% ಮಳೆ ಅಂತಿತ್ತು, ಬಟ್ ಮಳೆನೇ ಆಗಿಲ್ಲ. ಅಂದರೆ ಬಂದು ಹೋಯಿತು, ತುಂಬ ಮಳೆ ಇಲ್ಲ, 90% ಹೇಳೋಷ್ಟು ಮಳೆ ಏನಿಲ್ಲ. ಬಟ್ ನಾನು ವೆದರ್ ಫೋರ್ಕಾಸ್ಟನ್ನು ನಂಬಿ ನಿಮಗೆ ಹೇಳೋದಾದರೆ, ನಾಳೆ 1 ಗಂಟೆಗೆ ಟಾಸ್ ಆಗುತ್ತೆ, 1:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, 1 ಗಂಟೆಗೆ ಟಾಸ್. ಆಗ ಸುಮಾರು 50ಇಂದ 60% ಮಳೆ ಅಂತಿದೆ. 2 ಗಂಟೆಗೂ ಕೂಡ ಅಷ್ಟೇ ಇದೆ. ಆಮೇಲೆ 3, 4, 5, 6, 7 ಆ ಥರ ಹೋದಾಗ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ, 40%, 30% ಅಂತ ಇಳಿಯುತ್ತೆ. ಒಂದು 8 ಗಂಟೆ ಮೇಲೆ ಕಂಪ್ಲೀಟಾಗಿ ಮೋಡ ಕವಿದ ವಾತಾವರಣ, ಮಳೆ ಇಲ್ಲ ಅಂತಿದೆ. ಬಟ್ ಐ ಹೋಪ್ ನೀಟಾಗಿ ಮ್ಯಾಚ್ ಆಗುತ್ತೆ ಅಂತ. ಬಟ್ ಏನಾದರೂ ಟಾಸ್ ಟೈಮಲ್ಲಿ ಮಳೆ ಬಂದರೆ ಬೈಗೋಬೇಡಿ. ಸೊ ಇದು ವೆದರ್ ಕಂಡೀಷನ್ ಆಯಿತು. ನೆಕ್ಸ್ಟ್ ಈಗ ನಾವು ಪಿಚ್ ಕಂಡೀಷನ್ ಹೋಗೋಣ. ಧರ್ಮಶಾಲಾ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಮುದ್ರ ಲೆವೆಲ್ನಿಂದ 1450 ಮೀಟರ್ ಹೈಟಲ್ಲಿರುವಂಥ ಪ್ರದೇಶ. ಸೊ ಹಾಗಾಗಿ ಬೆಟ್ಟದ ನಡುವಿನಿಂದ ಒಂದು ತಣ್ಣನೆ ಸುಳಿಗಾಳಿ ಬೀಸ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಒಳ್ಳೆ ಕ್ಯಾರಿ, ಒಳ್ಳೆ ಬೌನ್ಸ್ ಇದೆ. ಪೇಸರ್ಗಳಿಗೆ ಹೆಚ್ಚು ಬೆನಿಫಿಟ್ ಇರುವಂಥ ಒಂದು ಪಿಚ್ ಇದು. ಸೊ ಹಾಗಾಗಿ ನೀವು ಇಲ್ಲಿ ನೋಡಿದಂಥ ಬಹುತೇಕ ಮ್ಯಾಚ್ಗಳಲ್ಲಿ ಪೇಸರ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಯಾಕಂದರೆ ಆ ಎಕ್ಸ್ಟ್ರಾ ಬೌನ್ಸ್ ಸಿಗುತ್ತೆ. ಪಿಚ್ ಬಿದ್ದ ಮೇಲೆ ಬೇಗ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಬೇಗ ಪಿಕ್ ಮಾಡುವಂಥ ಬ್ಯಾಟ್ಸ್ಮನ್ಗಳಿಗೂ ಕೂಡ ರನ್ ಬಂದಿದ್ದು ಇಲ್ಲಿದೆ ಧರ್ಮಶಾಲಾದಲ್ಲಿ. 64% ಇಲ್ಲಿ ಪೇಸರ್ಸ್ ವಿಕೆಟನ್ನು ಪಡ್ಕೊಂಡ್ರೆ, ಸ್ಪಿನ್ನರ್ಗಳಿಗೆ ಬರೀ 36% ಮಾತ್ರ ಸಕ್ಸಸ್ ಇಲ್ಲಿ ಸಿಕ್ಕಿರೋದು. ಸೊ ಆ ಕಾರಣಕ್ಕೆ ಬಹುತೇಕ ಟೀಮ್ಗಳು ಸ್ವಲ್ಪ ಪೇಸ್ ಹೆವಿ ವೇಟಾಗಿ ಹೋಗ್ತವೆ. ಟೀಮ್ ಯಾವ ರೀತಿ ನಾಳೆ ಪಿಕ್ ಮಾಡ್ತಾರೆ ಅನ್ನೋದು ಇರುವಂಥ ಪ್ರಶ್ನೆ. ಸೊ ನನಗನ್ಸುತ್ತೆ ಇದೊಂದು ಒಳ್ಳೆ ರನ್ ಫೀಸ್ಟ್ ಪಿಚ್ ಇದು. ರನ್ ಚೆನ್ನಾಗಿ ಬರುತ್ತೆ. ಇನಿಷಿಯಲಿ ಕ್ಯಾರಿ ಇದ್ದರೂ ಕೂಡ ಕನೆಕ್ಟ್ ಮಾಡುವಂಥ ಪ್ಲೇಯರ್ಗಳಿಗೆ ರನ್ ಬರ್ತಾ ಇರುತ್ತೆ, ಪೇಸ್ ಚೆನ್ನಾಗಿ ಆಡುವಂಥವ್ರಿಗೆ. ಲ್ಯಾಟ್ರಲ್ ಮೂವ್ಮೆಂಟ್ ಮಾಡುವಂಥವ್ರಿಗೆ, ಒಂದಷ್ಟು ಸ್ವಿಂಗ್ ಮಾಡುವಂಥವ್ರಿಗೂ ಕೂಡ ಹೆಲ್ಪ್ ಇದೆ. ಬಟ್ ಚೆನ್ನಾಗಿ ಕ್ಯಾರಿ ಆಗುತ್ತೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಯಾರೇ ಇಲ್ಲಿ ಫಸ್ಟಿಗೆ ಟಾಸ್ ಗೆದ್ದರೆ ಚೇಸಿಂಗನ್ನು ತಗೊಳ್ತಾರೆ. ಯಾಕಂದರೆ 11 ಮ್ಯಾಚ್ ಏನು ಇಲ್ಲಿ ಆಡಿರೋದು ODI, ಬಹುತೇಕ 70% ಇಲ್ಲಿ ಚೇಸ್ ಮಾಡಿದಂಥ ಟೀಮ್ ವಿನ್ ಆಗಿದೆ. ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಅಂಡರ್ ಲೈಟ್ಸ್ ಬಾಲ್ ಅಷ್ಟು ಗ್ರಿಪ್ ಆಗಲ್ಲ, ಡ್ಯೂ ಬರುತ್ತೆ. ಸೊ ಹಾಗಾಗಿ ಡ್ಯೂನಲ್ಲಿ ಫಿಂಗರ್ ಸ್ಪಿನ್ನರ್ಗಳಿಗೆ, ಹಾಗೆ ಒಂದಷ್ಟು ಸೀಮ್ ಯಾರು ಸ್ವಿಂಗ್ ಮಾಡ್ತಾರೆ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಆ ರೀಸನ್ಗೆ ಯಾವುದೇ ಕ್ಯಾಪ್ಟನ್ ಟಾಸ್ ವಿನ್ ಆದರೆ ಸ್ಟ್ರೈಟ್ ಅವೇ ಅವರು ಚೇಸಿಂಗ್ ತಗೊಳ್ತಾರೆ. ಒಳ್ಳೆ ಒಂದು ಪಿಚ್ ಇದು, ಒಂದು 300 ಮೇಲೆ ಬರುವಂಥ ಪಿಚ್ಚೇನೆ. ಸೊ ಕಾದ್ ನೋಡೋಣ ನಾಳೆ ಏನಾಗುತ್ತೆ ಅಂತ. ಇದು ವೆದರ್ ಕಂಡೀಷನ್ ಹಾಗೆ ಪಿಚ್ ಕಂಡೀಷನ್. ಈಗ ನಾವು ಸ್ಟ್ರೈಟ್ ಅವೇ 11 ವಿಚಾರಕ್ಕೆ ಬರೋಣ. ನಾನು ಮೊದಲು ಅಫ್ಘಾನಿಸ್ತಾನ 11 ವಿಚಾರವಾಗಿ ಬರ್ತೀನಿ. ಅದಾದಮೇಲೆ ನಮ್ಮ ಟೀಮ್ ಇಂಡಿಯಾ ವಿತೌಟ್ ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಯಾರನ್ನ ಒಳಗೆ ತರ್ತೀರಾ, ಯಾರು ಡೆಬ್ಯೂ ಮಾಡ್ತಾರೆ, ಸೊ ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಸೊ ಅವರ ಓಪನಿಂಗ್ ಪಾರ್ಟ್ನರ್ಶಿಪ್ ಇದೆಯಲ್ಲ, ಇಬ್ಬರು ಓಪನರ್ಸ್ ಗುರ್ಬಾಜ್ ಹಾಗೆ ಇಬ್ರಾಹಿಂ ಜದ್ರಾನ್, ಇವರು ಡೇಂಜರಸ್ ಓಪನಿಂಗ್ ಪೇರ್. ಇವರಿಬ್ಬರದೇ ODIಯಲ್ಲಿ 1700 ರನ್ ಇದೆ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಬಿಟ್ಟರೆ ಆಫ್ಟರ್ 2020-21 ಅತಿ ಹೆಚ್ಚು ರನ್ ಕಲೆ ಹಾಕಿರುವಂಥ ಪ್ಲೇಯರ್ಸ್ ಅಂತಂದರೆ, ಓಪನರ್ಸ್ ಅಂದರೆ ಇವರೇ, ಇಬ್ರಾಹಿಂ ಜದ್ರಾನ್ ಹಾಗೆ ರಹಮಾನುಲ್ಲಾ ಗುರ್ಬಾಸ್. ಸೊ ಇವರಿಬ್ಬರನ್ನ ನಾವು ತೆಗಿಬೇಕಾಗತ್ತೆ. ಇಬ್ಬರು ಕೂಡ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಕೆಮಿಸ್ಟ್ರಿ ಇದೆ ಇವರಿಗೆ. ಅದಾದಮೇಲೆ ಸಾದಿಕುಲ್ಲಾ ಅಟಲ್ ಅವರಿದ್ದಾರೆ. ಅವರು ಓಪನಿಂಗ್ ಬ್ಯಾಟ್ಸ್ಮನ್, ಲೆಫ್ಟ್ ಹ್ಯಾಂಡೆಡ್, ಅವರು ಓಪನಿಂಗು ಬರ್ತಾರೆ. ಕೆಲವೊಂದು ಸಲ 1 ಡೌನ್ ಬಂದಿದ್ದು ಇದೆ. ಹಾಗೆ ಹಸ್ಮತುಲ್ಲಾ ಶಹೀದಿ ಅವರ ಕ್ಯಾಪ್ಟನ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್, ಅವರು ಕೂಡ ಸಿಚುವೇಷನ್ಗೆ ಚೆನ್ನಾಗಿ ಆಡುವಂಥ ಪ್ಲೇಯರ್. ರೆಹಮತ್ ಶಾ ಇದ್ದಾರೆ, ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್. ಹಾಗೆ ಅಜ್ಮತುಲ್ಲಾ ಒಮರ್ಜಾಯ್, ನಿಮಗೆಲ್ಲ ಗೊತ್ತಿರುವಂಥ ಆಲ್ರೌಂಡರ್. ಬ್ಯಾಟಿಂಗಲ್ಲಿ ಎಂಡಲ್ಲಿ ಬಂದರೆ ಚೆನ್ನಾಗಿ ಕ್ಲಿಯರ್ ಮಾಡ್ತಾರೆ, ಸ್ಲಾಗ್ ಮಾಡ್ತಾರೆ. ಸೊ ಒಮರ್ಜಾಯ್. ಹಾಗೆ ಎಕ್ಸ್ಪೀರಿಯನ್ಸ್ ಮೊಹಮ್ಮದ್ ನಬಿ ನಿಮಗೆ ಗೊತ್ತಿರೋ ಹಾಗೆ ಆಲ್ರೌಂಡರ್, ರೈಟ್ ಹ್ಯಾಂಡೆಡ್. ಅವರ ಸ್ಪಿನ್ನರ್ಗಳು ಬಂದು ಪಾರ್ಟ್ನರ್ಶಿಪ್ನ ಬ್ರೇಕ್ ಮಾಡುವಂಥ ಅಬಿಲಿಟಿ ಅದ್ಭುತವಾಗಿದೆ. ಅವರ ಒಂದು ಲೆಜೆಂಡ್ರಿ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ ಅವರಿಗೆ. ಇನ್ನು 8ನೇದು ಬಂದು ರಾಶಿದ್ ಖಾನ್ ಬಗ್ಗೆ ಅಂತೂ ನಿಮಗೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಈ ಸಲ IPL ಅಲ್ಲೂ ಕೂಡ ಹವಾ ಮೈಂಟೈನ್ ಮಾಡಿದ್ರು. ಸೊ ಇಲ್ಲಿ ಸ್ಪಿನ್ನರ್ ಫ್ರೆಂಡ್ಲಿ ಅಲ್ಲದೆ ಇರೋದ್ರಿಂದ ಹೇಗೆ ಪರ್ಫಾರ್ಮ್ ಮಾಡ್ತಾರೆ, ಯಾಕಂದರೆ ಅವ್ರು ಸ್ವಲ್ಪ ಪೇಸ್ ಇದೆ, ಸ್ಪಿನ್ನಲ್ಲೇ ಸ್ವಲ್ಪ
ಫಾಸ್ಟಾಗಿ ಬರುತ್ತೆ ಅವ್ರದ್ದು, ಮೇ ಬಿ ಅದು ಹೆಲ್ಪ್ ಆಗ್ಬೋದು ಅವ್ರಿಗೆ. ಮೊಹಮ್ಮದ್ ಸಲೀಮ್ ರೈಟ್ ಹ್ಯಾಂಡೆಡ್ ಫಾಸ್ಟ್ ಬೌಲರ್ ಅವರಿದ್ದಾರೆ. ಅವ್ರ ಜೊತೆಗೆ ಗಜನ್ಫರ್, ಸೊ ಅವರು ಕೂಡ ಎಕ್ಸ್ಪೀರಿಯನ್ಸ್ಡ್ ಆಫ್ ಬ್ರೇಕ್ ಬೌಲರ್, ಮಿಸ್ಟ್ರಿ ಸ್ಪಿನ್ ಇದೆ ಅವ್ರದ್ದು, ಅದೊಂದು ಹೆಲ್ಪ್ ಆಗುತ್ತೆ. ಜೊತೆಗೆ ಮತ್ತೊಬ್ಬ ಸ್ಪಿನ್ನರ್ನ ಅವರು ಕಣಕ್ಕಿಳಿಸ್ಬೋದು, ಜಿಯಾವುರ್ ರೆಹಮಾನ್. ಸೊ ಅವರು ಕೂಡ ಸ್ಲೋ ಲೆಫ್ಟ್ ಹ್ಯಾಂಡ್ ಆರ್ಥೋಡಾಕ್ಸ್ ಬೌಲರ್. ಸೊ 3 ಸ್ಪಿನ್ನರ್ ಜೊತೆ ಹೋಗ್ತಾರ, ಗಜನ್ಫರ್ ಹಾಗೆ ರಶೀದ್ ಜೊತೆಗೆ ಜಿಯಾವುರ್ ರೆಹಮಾನ್. ಸೊ ಅವ್ರ ಜೊತೆ ಹೋಗ್ಬೋದು ಅಂತ ಅನಿಸ್ತಾ ಇದೆ ಅವ್ರ ಟೀಮ್ ನೋಡಿದ್ರೆ. ಇದು ಅಫ್ಘಾನಿಸ್ತಾನ್ ಟೀಮ್. ಸೊ ಬಹುತೇಕ 3 ಸ್ಪಿನ್ನರ್ ಹೋದರೆ ಈ ಪಿಚ್ ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡುತ್ತೆ, ಟ್ರಯೋ ಏನಾದರೂ ಭಾರತವನ್ನು ಕಾಡುತ್ತಾ ಕಾದು ನೋಡಬೇಕು. ನಮ್ಮ ಟೀಮ್ ಇಂಡಿಯಾ ವಿಚಾರಕ್ಕೆ ಬರೋಣ. ಯಾವುದೇ ಡೌಟ್ ಇಲ್ಲ ಓಪನರ್ಸ್ ಬಗ್ಗೆ, ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ದೇ ವಿಲ್ ಬಿ ದ ಓಪನರ್ಸ್. ಆದರೆ ಪ್ರಶ್ನೆ ಬರೋದು ನಂಬರ್ 3 ಯಾರು ಅಂತ. ವಿರಾಟ್ ಕೊಹ್ಲಿಗೆ ಯಶಸ್ವಿ ಜೈಸ್ವಾಲ್ ಅವ್ರನ್ನ ಬ್ಯಾಕಪ್ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಸ್ಟ್ರೈಟ್ ಅವೇ ಇಶಾನ್ ಕಿಶನ್ ಎಂಟರ್ ಆಗ್ತಾರೆ 11ಗೆ. ಇಶಾನ್ ಕಿಶನ್ 2026 ವಾಟ್ ಎ ಕಮ್ ಬ್ಯಾಕ್, T20 ವರ್ಲ್ಡ್ ಕಪ್ಪಿಗೆ ಎಂಟ್ರಿ ಆಗ್ತಾರೆ, T20 ಟೀಮ್ಗೆ. ಈಗ ಸ್ಟ್ರೈಟ್ ಅವೇ ಒಂದು ಒಳ್ಳೆ IPL ಆದಮೇಲೆ ODI ಸೈಡ್ಗೂ ಕೂಡ ಬಂದಿದ್ದಾರೆ. ಸೊ ಹಾಗೆ ಇನ್ನೊಂದು ನಾವು 4ನೇ ಪ್ಲೇಸಲ್ಲಿ ನೋಡೋದಾದರೆ ನಮ್ಮ ವೈಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಇದ್ದಾರೆ. 5ನೇ ಪ್ಲೇಸಲ್ಲಿ ನಮ್ಮ KL ರಾಹುಲ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲ, KL ರಾಹುಲ್ ವಿಲ್ ಬಿ ಅವರ್ ನಂಬರ್ 5 ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. 6ನೇದರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ 6ಕ್ಕೆ. 7ನೇದರಲ್ಲಿ ಯಾರು ಅನ್ನೋದು ಪ್ರಶ್ನೆ. ನಾವು 3 ಸ್ಪಿನ್ನರ್ ಜೊತೆ ಹೋಗ್ತೀವಾ ಅಥವಾ 2 ಸ್ಪಿನ್ನರ್ 3 ಪೇಸರ್ ಜೊತೆ ಹೋಗ್ತೀವಿ? ಯಾಕಂದರೆ ಧರ್ಮಶಾಲಾ ಪಿಚ್ ಪೇಸರ್ಗಳಿಗೆ ಒಳ್ಳೆ ಒಂದು ಬೆನಿಫಿಟನ್ನು ಕೊಟ್ಟಿದೆ, ಒಳ್ಳೆ ಅಡ್ವಾಂಟೇಜ್ ಇದೆ. ಇನ್ ಕೇಸ್ ಏನಾದರೂ 3 ಸ್ಪಿನ್ನರ್ ಅಂತ ಆದರೆ 7ನೇ ಪ್ಲೇಸ್ನಲ್ಲಿ ಬರ್ತಾರೆ ವಾಷಿಂಗ್ಟನ್ ಸುಂದರ್. ಸೊ ಅವ್ರನ್ನ 7ನೇ ಸ್ಪಾಟಲ್ಲಿ ತಂದಿರಿಸ್ತಾರೆ. ಸೊ ಅದಾದಮೇಲೆ ಹರ್ಷ್ ದುಬೆ ಡೆಬ್ಯೂ ಮಾಡ್ಬೋದು ನನಗನ್ಸುತ್ತೆ. ಹರ್ಷ್ ದುಬೆ ಅವ್ರನ್ನ ಲೆಫ್ಟ್ ಆರ್ಮ್ ಸ್ಪಿನ್ನರ್, ರವೀಂದ್ರ ಜಡೇಜಾ ರೀತಿ ಅಕ್ಷರ್ ಪಟೇಲ್ ಒಂದು ಲೆಫ್ಟ್ ಆರ್ಮ್ ಆಪ್ಷನನ್ನು ಕೊಡ್ತಾರೆ. ಹರ್ಷ್ ದುಬೆ ಬ್ಯಾಟಿಂಗ್ ಕೂಡ ಚೆನ್ನಾಗಿದೆ. ಸೊ ಸ್ಟ್ರೈಟ್ ಅವೇ ಅವರು ಡೆಬ್ಯೂ ಮಾಡುವಂಥ ಚಾನ್ಸಸ್ ಇದೆ 3 ಸ್ಪಿನ್ನರ್ ಅಂತ ಆದರೆ. ಆಮೇಲೆ ಬರೋದು ನಿಮಗೆ ಕುಲ್ದೀಪ್ ಯಾದವ್ ಲೀಡ್ ಸ್ಪಿನ್ನರ್ ಆಗಿರ್ತಾರೆ. 2 ಪೇಸರ್ ಜೊತೆ ಹೋದರೆ ಪ್ರಸಿದ್ಧ ಕೃಷ್ಣ, ಅವರ ಜೊತೆಗೆ ಹರ್ಷದೀಪ್ ಸಿಂಗ್ ಬರಬಹುದು ಪ್ಲೇಯಿಂಗ್ 11 ಒಳಗಡೆ. ಇಲ್ಲ ನಾವು 3 ಸ್ಪಿನ್ನರ್ ಬೇಡ, 2 ಸ್ಪಿನ್ನರ್ ಸಾಕು, 3 ಜನ ಪೇಸರ್ ಜೊತೆ ಹೋಗೋಣ, ನಿತೀಶ್ ಕುಮಾರ್ ರೆಡ್ಡಿ ಹೇಗೂ ಇದ್ದಾರೆ, ಅವ್ರ ಜೊತೆಗೆ 4 ಆಗುತ್ತೆ ಅಂತ ಏನಾದರೂ ಪ್ಲ್ಯಾನ್ ಇದ್ದರೆ ಬಹುಶಃ ಪ್ರಿನ್ಸ್ ಯಾದವ್ನ ಡೆಬ್ಯೂ ಮಾಡೋದು ಒಳ್ಳೆಯದು. ಮಾಡಿದರೆ ಈ ಪಿಚ್ನಲ್ಲಿ ನಾನು ಹೇಳಿದ್ನಲ್ಲ, ಲ್ಯಾಟ್ರಲ್ ಮೂವ್ಮೆಂಟ್ ಇದೆ, ಒಳ್ಳೆ ಕ್ಯಾರಿ ಆಗುತ್ತೆ, ಮೂವ್ಮೆಂಟ್ ಇರೋದ್ರಿಂದ, ಆ ತಿನ್ ಏರ್ ಬರೋದ್ರಿಂದ ಬಹುಶಃ ಪ್ರಿನ್ಸ್ ಯಾದವ್ ವಿಲ್ ಬಿ ಎ ವೆರಿ ಗುಡ್ ಡ್ರೀಮ್ ಡೆಬ್ಯೂ. ಅವರಿಗೆ ಕಾಡ್ತಾರೆ ಅಫ್ಘಾನಿಸ್ತಾನ್ ಪ್ಲೇಯರ್ಗಳಂತ ನನ್ನ ಒಂದು ಒಪಿನಿಯನ್. ಸೊ ನೀವು ಇದ್ರ ಬಗ್ಗೆ ಹೇಳಿ ಏನು ಅಂತ. ಬಟ್ ಆಬ್ವಿಯಸ್ಲಿ ವಿ ವಿಲ್ ಮಿಸ್ ವಿರಾಟ್ ಕೊಹ್ಲಿ. ಆ ಒಂದು ನಂಬರ್ 3ಲಿ ವಿರಾಟ್ ಇದ್ದರೆ ಕದರೇ ಬೇರೆ. ಬಟ್ ವಿರಾಟ್ ಇಲ್ಲದೇನೂ ಕೆಲವೊಂದು ಮ್ಯಾಚ್ಗಳಲ್ಲಿ ಏನಾದರೂ ವಿರಾಟ್ ಬೇಗ ಔಟ್ ಆದರೆ ಹೇಗೆ ನಾವು ರೆಡಿ ಇರ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಟೈಮ್ ನಮಗೆ. ವಿರಾಟ್ ಇಲ್ಲದೆ ಲೆಟ್ಸ್ ಇಮ್ಯಾಜಿನ್ ವಿರಾಟ್ ಏನಾದರೂ ಬೇಗ ಔಟ್ ಆದರೂ ಆಗ ನಾವು ಹೇಗೆ ಟೀಮ್ನ ಜೆಲ್ ಮಾಡ್ಬೋದು, ಹೇಗೆ ಪರ್ಫಾರ್ಮೆನ್ಸ್ ಮಾಡ್ಬೋದು ಅಂತ ಎಲ್ಲರ ಫೋಕಸ್ ರೋಹಿತ್ ಶರ್ಮಾ ಮೇಲೆ ಇರುತ್ತೆ, ವಿರಾಟ್ ಕೊಹ್ಲಿ ಇಲ್ಲದೇ ಇರೋದ್ರಿಂದ. ಜೊತೆಗೆ ಶುಭ್ಮನ್ ಗಿಲ್ ಲಾಸ್ಟ್ 2 ಸೀರೀಸ್ ಕೂಡ ಅವರ ಕ್ಯಾಪ್ಟನ್ಸಿಲಿ ನಾವು ತವರಲ್ಲಿ ಸೋತಿದ್ದೀವಿ, ನ್ಯೂಜಿಲೆಂಡ್ ವಿರುದ್ಧ ನಾವು ಸೋತಿದ್ದೀವಿ. ಸೊ ಕಮ್ ಬ್ಯಾಕ್ ಮಾಡಬೇಕಾದಂಥ ಪ್ರೆಷರ್ ಶುಭ್ಮನ್ ಗಿಲ್ ಮೇಲೆ ಕೂಡ ಇದೆ. ಸೊ ಹಾಗಾಗಿ ಒಂದು ಹೈ ಎಕ್ಸ್ಪೆಕ್ಟೇಷನ್ ಇರುವಂಥ ಮ್ಯಾಚ್. ನಮ್ಮ ವರ್ಲ್ಡ್ ಕಪ್ ಕ್ಯಾಂಪೇನ್ ಪ್ರಿಪರೇಷನ್ ಇಲ್ಲಿಂದ ಶುರು ಆಗುತ್ತೆ. ಸೊ ನೋಡೋಣ ನಿಮ್ಮ ಪ್ರಕಾರ ಎಷ್ಟು ರನ್ ಬರ್ಬೋದು. ಟಾಸ್ ಗೆದ್ದು ಇಂಡಿಯಾ ಬ್ಯಾಟಿಂಗ್ ಮಾಡಿದ್ರೆ, ಅವ್ರು ಬ್ಯಾಟಿಂಗ್ ಮಾಡಿದ್ರೆ ಎಷ್ಟಕ್ಕೆ ಡಿಫೆಂಡ್ ಮಾಡ್ತೀವಿ, ಯಾರು ನಾಳೆ ದೊಡ್ಡ ಇನ್ನಿಂಗ್ಸ್ ಆಡ್ತಾರೆ, ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಲೇಬೇಕು. ನೋಡೋಣ ನಿಮ್ಮ ಪ್ರೆಡಿಕ್ಷನ್ ಎಷ್ಟು ರೈಟ್ ಆಗುತ್ತೆ ಅಂತ. ನಮಸ್ಕಾರ.